ಲೇಡೀಸ್ ಆ್ಯಂಡ್ ಲೇಡೀಸ್ ಒಬ್ಬೊಬ್ಬರೇ ಬರ್ತೀರಾ ಅಥವಾ ಒಟ್ಟಿಗೆ ಬರ್ತೀರಾ ಎಂಬ ಈ ಡೈಲಾಗ್ ಮೂಲಕ ಟಾಕ್ಸಿಕ್ನ ರಾಯ್ ಮತ್ತೆ ಅಬ್ಬರವನ್ನು ಎಬ್ಬಿಸ್ತಾ ಇದ್ದಾರೆ. ಸೊ ಈ ಟಾಕ್ಸಿಕ್ ಟೀಸರ್ ಇಂದು ಬಿಡುಗಡೆ ಆಗಿದ್ದು ಇದರಲ್ಲಿ ಪಂಚಸುಂದರಿಯರ ಇಂಟ್ರಡ್ಯೂಸ್ ಮಾಡಿಕೊಳ್ಳಲಾಗಿದೆ. ಈ ಹಿಂದೆ ಟೀಸರ್ ರಿಲೀಸ್ ಮಾಡಿದಾಗ ಆ ಟೀಸರ್ನಲ್ಲಿ ಡ್ಯಾಡಿ ಇಸ್ ಹೋಮ್ ಎಂಬ ಡೈಲಾಗ್ನ ಮೂಲಕ ರಾಕಿಂಗ್ ಸ್ಟಾರ್ ಯಶ್ ಅವರು ಅಬ್ಬರವನ್ನು ಸೃಷ್ಟಿಸಿದ್ರು. ಈಗ ಅದೇ ಟಾಕ್ಸಿಕ್ನ ಸಿನಿಮಾದ ಮತ್ತೊಂದು ಟೀಸರ್ ಅನ್ನ ಬಿಡುಗಡೆ ಮಾಡಲಾಗಿದೆ. ಈ ಪಂಚ ಸುಂದರಿಯರ ಜೊತೆಗೆ ರಾಕಿಂಗ್ ಸ್ಟಾರ್ ಅವರು ಒಂದು ರಾಕ್ ಸ್ಟೈಲ್ ನಲ್ಲಿ ಲೇಡೀಸ್ ಆ್ಯಂಡ್ ಲೇಡೀಸ್ ಒಬ್ಬೊಬ್ಬರೇ ಬರ್ತೀರಾ ಅಥವಾ ಒಟ್ಟಿಗೆ ಬರ್ತೀರಾ ಎಂಬ ಡೈಲಾಗ್ನ ಸಖತ್ತಾಗಿ ಹೇಳಿದ್ದಾರೆ. ಹಾಗೆ ಈ ಒಂದು ಸಿನಿಮಾದಲ್ಲಿನ ಒಂದೊಂದು ಸೂಕ್ಷ್ಮವಾದ ಸನ್ನಿವೇಶಗಳ ಮೇಲೆ ಮಹಿಳಾ ಆಯೋಗದಿಂದ ಅಡೆತಡೆಯನ್ನ ಹೇರಲಾಗಿತ್ತು. ಹಾಗೆ ಈ ಎಲ್ಲ ಅಡೆತಡೆಗಳನ್ನ ಮೀರಿ ಚಿತ್ರತಾರೆಯರು, ನಟ ಹಾಗೂ ನಟಿಯರು ತಮ್ಮದೇ ಆದಂತಹ ಒಂದು ಒಪಿನಿಯನ್ನ ಶೇರ್ ಮಾಡಿದ್ರು. ಸಿನಿಮಾವನ್ನ ನೋಡದೆ ಏನನ್ನು ಹೇಳಬಾರ್ದು, ಸಿನಿಮಾದ ಟೀಸರ್ನ ಮೇಲೆ ಸಿನಿಮಾ ನಿಂತಿರಲ್ಲ, ಹಾಗೆ ಸಿನಿಮಾದ ಟೀಸರ್ ಬರೀ ಕೇವಲ ಆ ಸಿನಿಮಾದ ಒಂದು ಝಲಕ್ಕಾಗಿರುತ್ತೆ, ಒಳಗಡೆ ಏನಿರುತ್ತೆ ಅನ್ನೋದನ್ನ ನೋಡಿ ಆಮೇಲೆ ಮಾತಾಡಬೇಕು ಅಂತ ಹೇಳಿರ್ತಾರೆ. ಸೊ ಈಗ ನಂತರ ಅದೆಲ್ಲ ಆಗಿ ಮುಗಿದಾದ್ಮೇಲೆ ಈಗ ಮತ್ತೆ ರಾಕಿಂಗ್ ಸ್ಟಾರ್ ಅವರು ನಟಿಸಿರುವಂತಹ ಟಾಕ್ಸಿಕ್ನ ಮತ್ತೊಂದು ಟೀಸರ್ನ ರಿಲೀಸ್ ಮಾಡಿದ್ದಾರೆ. ಈ ಟೀಸರ್ ರಿಲೀಸ್ ಆಗೋಕ್ಕೂ ಮುನ್ನ ನಿನ್ನೆ ತಾನೇ ರಾಕಿಂಗ್ ಸ್ಟಾರ್ ಯಶ್ ಅವರು ತಮ್ಮ ಅಧಿಕೃತ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಸ್ಟೋರಿನ ಹಾಕಿಕೊಂಡಿದ್ರು. ಇದರಲ್ಲಿ ಬರೆದುಕೊಂಡಿತ್ತು ಏನಂತಂದರೆ, ಲೇಡೀಸ್ ಸಮಯ ತೆಗೆದುಕೊಳ್ಳಿ, ಆರಾಮಾಗಿ ಬನ್ನಿ ಅಂತ ಹೇಳಿ, ಅವರು ಬರೋದಕ್ಕೆ ಸಮಯ ತೆಗೆದುಕೊಳ್ಬಹುದು ಅಂತ ಹೇಳಿ ಈ ಒಂದು ರೀತಿಯಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ತಮ್ಮ ಒಂದು ಪೇಜ್ನಲ್ಲಿ ಸ್ಟೋರಿನ ಹಾಕಿದ್ರು. ಅದಾದ ನಂತರ ಇವತ್ತು ಜುಲೈ 1 ಮೊದಲನೇ ದಿನವೇ ಅಭಿಮಾನಿಗಳಿಗೆ ಒಂದು ಹೊಸ ಸುದ್ದಿಯನ್ನು ನೀಡಿದ್ದಾರೆ. ಟಾಕ್ಸಿಕ್ನ ಮತ್ತೊಂದು ಅಚ್ಚರಿಯ ಒಂದು ಟೀಸರ್ನ ರಿಲೀಸ್ ಮಾಡಿದ್ದಾರೆ. ಈ ಟೀಸರ್ನಲ್ಲಿ 5 ಜನ ಮಹಿಳೆಯರನ್ನ ಹಾಗೆ 5 ಜನ ಒಂದು ಹೀರೋಯಿನ್ಸ್ನ ಪರಿಚಯ ಮಾಡಿದ್ದಾರೆ. ಈ ಟಾಕ್ಸಿಕ್ನ ನಿರ್ದೇಶಕ ಗೀತು ಮೋಹನ್ ದಾಸ್ ಅವರು ತುಂಬಾ ಚೆನ್ನಾಗಿನೇ ಈ ಪಂಚಸುಂದರಿಯನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಸಖತ್ತಾಗಿರೋ ಡೈಲಾಗ್ನ ಮೂಲಕ ಮತ್ತೆ ಅಭಿಮಾನಿಗಳಿಗೆ ಹೊಸ ಡೈಲಾಗ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಈ ಟ್ರೈಲರ್ ಅಲ್ಲಿ ಏನಿದೆಪ್ಪ ಅಂತಂದ್ರೆ, ಈ ಟ್ರೈಲರ್ ಅಲ್ಲಿ ಸ್ಟಾರ್ಟಿಂಗ್ಗೆ ಬರುತ್ತೆ, ನಿಮ್ಮ ಮಕ್ಕಳನ್ನ ಈ ಸಿನಿಮಾದಿಂದ ದೂರ ಇಡಿ, ಅಜ್ಜಿಯಂದಿರೇ ತಾತಂದಿರೇ ಈ ಸಿನಿಮಾದಿಂದ ನಿಮ್ಮ ಮಕ್ಕಳನ್ನ ನೀವೇ ಕಾಪಾಡ್ಕೊಳ್ಳಿ, ಇದಕ್ಕೆ ನೀವೇ ಓನ್ ಜವಾಬ್ದಾರಿನ ತಗೊಂಡು ನಿಮ್ಮ ವೈಯಕ್ತಿಕ ಒಂದು ಇದರಿಂದ ನೋಡಬೇಕು ಅಂತ ಹೇಳಿ ಟೀಸರ್ ಆರಂಭದಲ್ಲಿನೇ ಬರೆಯುತ್ತೆ. ಸೊ ಈ ಒಂದು ಸಿನಿಮಾ ಯಾವ ರೀತಿಯಾಗಿರಬಹುದು, ಹಾಗೆ ಈ ಸಿನಿಮಾದಿಂದ ಮಕ್ಕಳನ್ನ ದೂರವಿಡಿ ಅಂತ ಅಂದಾಗ ಇದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಆಗಲ್ವಾ? ಹಾಗಾದ್ರೆ ಎಲ್ಲ ಫ್ಯಾಮಿಲಿ, ಮಕ್ಕಳು, ಅಪ್ಪ ಅಮ್ಮ, ಈ ತರ ಎಲ್ಲ ಕೊಲೀಗ್ಸ್ ಸೇರಿ ಕುತ್ಕೊಂಡು ನೋಡೋ ಅಂತ ಸಿನಿಮಾ ಇದಾಗಲ್ವಾ ಅನ್ನೋದಕ್ಕೆ ಇದೊಂದು ಒಂದು ಸಣ್ಣ ಪ್ರಶ್ನೆ ಆಗಿ ಉಳಿದಿದೆ. ಹಾಗೆ ಈ ಒಂದು ಟೀಸರ್ನ ಆರಂಭದಲ್ಲಿ ಈ ಒಂದು ಮಾಹಿತಿಯನ್ನ ನೀಡೋದಕ್ಕೆ ಇದು ಬಹುಶಃ ಮಕ್ಕಳನ್ನ ದೂರವಿಟ್ಟು ಬರೀ ಓನ್ಲಿ ಇದು ಒಂದಿಷ್ಟು ನಿಯಮಿತ ಏಜ್ನ ಒಂದಿಷ್ಟು ಜನರಿಗೆ ಮಾತ್ರ ಮೀಸಲಾಗಿರುವಂತಹ ಸಿನಿಮಾ ಅಂತ ಹೇಳಿ ಅನಿಸ್ತಿದೆ. ಅದೇ ರೀತಿಯಾಗಿ ಈ ಟೀಸರ್ ಆರಂಭವಾದ ಮೇಲೆ ಇದರಲ್ಲಿ ಎಲ್ಲ ಪಂಚ ಸುಂದರಿಗಳು ಅಂದರೆ 5 ಜನ ಹೀರೋಯಿನ್ಸ್ನು ಇಂಟ್ರೊಡಕ್ಷನ್ ಮಾಡಿಕೊಡ್ತಾರೆ. ಯಾಕಂದರೆ ಇಷ್ಟು ಲಾಸ್ಟ್ ಸಲ ಎಲ್ಲ ಟೀಸರ್ನ ರಿಲೀಸ್ ಮಾಡಿದಾಗ ಇದರಲ್ಲಿ ಹೀರೋಯಿನ್ಸ್ ಇವ್ರು ಇರಬಹುದು ಅಂತ ಹೇಳಿ ತೋರಿಸಿದ್ರು. ಬಟ್ ಇದರಲ್ಲಿ ಕನ್ಫರ್ಮ್ ಆಗಿ ಯಾರ್ಯಾರಿದ್ದಾರೆ, ಅವರವರ ಪಾತ್ರಗಳು ಏನು ಅಂತ ಹೇಳಿ ನಮಗೆ ಗೊತ್ತಾಗಿರಲಿಲ್ಲ. ಬಟ್ ಈ ಒಂದು ಟೀಸರ್ನ ರಿಲೀಸ್ ಮಾಡಾದ್ಮೇಲೆ ಇದರಲ್ಲಿ ಯಾವ ಹೀರೋಯಿನ್ಸ್ ಇದ್ದಾರೆ, ಯಾವ ಬಾಲಿವುಡ್ ನಟಿಯರಿದ್ದಾರೆ, ಹಾಗೆ ಯಾವ ತೆಲುಗು ನಟಿಯರಿದ್ದಾರ, ಯಾರಿದ್ದಾರ ಅಂತ ಹೇಳಿ ಒಂದು ಕನ್ಫರ್ಮೇಷನ್ ನಮಗೆ ಸಿಕ್ಕಂತಾಗಿದೆ. ಈ ಒಂದು ಟೀಸರ್ನ ಒಂದು ನೋಡ್ತಾ ಇದ್ದಂಗೆ ಈ ಒಂದು ಸಿನಿಮಾ ಸಖತ್ ಹಿಟ್ ಆಗ್ಬಹುದು ಅಂತಲೂ ಹೇಳ್ಬೋದು. ಯಾಕಂದ್ರೆ ಈ ಒಂದು ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ದಾಖಲೆ ಮುರಿಯೋದು ಖಂಡಿತ ಅಂತ ಹೇಳಿ ಸಾಕಷ್ಟು ಒಂದಿಷ್ಟು ಮಾಹಿತಿಗಳು ಹರಿದಾಡ್ತಾನೆ ಇವೆ. ಹಾಗೆ ಈ ಒಂದು 5 ಹೀರೋಯಿನ್ಸ್ ಯಾರಪ್ಪ, ಈ ಪಂಚಸುಂದರಿಯರು ಯಾರು ಅಂತಂತಂದ್ರೆ, ಮೊದಲನೇದಾಗಿ ನಮ್ಮ ಕನ್ನಡದ ಸ್ಯಾಂಡಲ್ವುಡ್ ನಟಿ ರುಕ್ಮಿಣಿ ವಸಂತ ಅವರು, ಹಾಗೆ ನಯನತಾರಾ ಅವರು ಈ ಸಿನಿಮಾದಲ್ಲಿ ತಮ್ಮದೇ ಆದಂತಹ ಪಾತ್ರವನ್ನ ನಿಭಾಯಿಸಿದ್ದಾರೆ. ಅದಾದ ನಂತರ ಹಾಗೆ ಕಿಯಾರಾ ಅಡ್ವಾಣಿ ಅವರು ಸಹ ತಮ್ಮ ಪಾತ್ರವನ್ನ ಸಖತ್ತಾಗಿ ಕ್ರಿಯೇಟ್ ಮಾಡಿದ್ದಾರೆ ಆ ಒಂದು ಸಿನಿಮಾದಲ್ಲಿ. ಅದಾದ ನಂತರ ತಾರಾ ಸುತಾರಿಯಾರು ತಮ್ಮ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಹಾಗೆ ಈ ಒಂದು ಸಿನಿಮಾನ ನೋಡುವಾಗ ಇವರ ಪಾತ್ರ ಹೊಸ ಥ್ರಿಲ್ಲರ್ ಲುಕ್ನ ಕೊಡೋ ಹಾಗಿದೆ. ಹಾಗೆ ಮತ್ತೊಂದು ಹೀರೋಯಿನ್ ಯಾರಪ್ಪ ಅಂತಂದ್ರೆ ಹುಮಾ ಕುರೇಶಿ.
ಇವರು ಸಹ ಈ ಸಿನಿಮಾದಲ್ಲಿ ಒಂಥರ ಹಾರರ್ ಲುಕ್ ಅಥವಾ ಒಂದು ರೌಡಿ ಥರ ಒಂದು ಲುಕ್ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ. ಈ ಒಂದು ಅವರ ರೆಬಲ್ ಆಗಿರುವಂತಹ ಲುಕ್ಗಳ ಒಂದಿಷ್ಟು ಜನರ ಮನಸ್ಸನ್ನು ಸೆಳೆದಿದೆ. ಆಲ್ರೆಡಿ ಇವಾಗ ಒಂದು ಟೀಸರ್ನ ಬಿಟ್ಟ ತಕ್ಷಣ ಸಾಕಷ್ಟು ಜನ ಅಭಿಮಾನಿಗಳು ತುಂಬಾ ಖುಷಿಯಾಗಿದ್ದಾರೆ. ಈ ಒಂದು ಸಿನಿಮಾ ಬೇರೆ ಹಂತಕ್ಕೆ ಹೋಗಬಹುದು, ಹಾಗೆ ಈ ಒಂದು ಟಾಕ್ಸಿಕ್ ಸಿನಿಮಾ ಬೇರೆ ಲೆವೆಲ್ನ ಮುಟ್ಬಹುದು, ಈ ಸಲ ಬಾಕ್ಸ್ ಆಫೀಸಲ್ಲಿ ಧೂಳೆಬ್ಸೋದು ಖಂಡಿತ ಅಂತ ಹೇಳಿ ಕೆಲವೊಂದಿಷ್ಟು ಜನ ಒಂದು ಕಾಮೆಂಟ್ ಸೆಕ್ಷನ್ನಲ್ಲಿ ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ. ಹಾಗೆ ಈ ಒಂದು ಟೀಸರ್ ಸಹ ಈ ಮತ್ತೊಂದು ಸಂಕಟಕ್ಕೆ ಎದುರಾಗಬಹುದಾ ಅನ್ನೋ ಒಂದು ಪ್ರಶ್ನೆಗಳನ್ನು ಕಾಡ್ತಾ ಇದೆ. ಯಾಕಂದರೆ ಟೀಸರ್ನ ಆರಂಭದಲ್ಲೇ ಮಕ್ಕಳನ್ನು ದೂರ ಇಡಿ ಅನ್ನೋದಾಗಿರಬಹುದು, ಅದಾದ ನಂತರ ಮತ್ತೊಂದು ಒಂದು ಸನ್ನಿವೇಶ ಬರುತ್ತೆ ಅಲ್ಲಿ, ಅದು ಸಹ ಲಾಸ್ಟ್ ಟೈಮ್ ಆ ಒಂದು ಗಾಡಿಯ ಸನ್ನಿವೇಶವನ್ನು ಏನು ತೋರಿಸಿರ್ತಾರಲ್ಲ, ಸೊ ಈಗ ಮತ್ತೊಂದು ಆ ಸಮುದ್ರದ ಬಳಿ ಇರುವಂತಹ ಒಂದು ಸನ್ನಿವೇಶವನ್ನು ತೋರಿಸ್ತಾ ಇದ್ದಾರೆ. ಸೊ ಆ ಸನ್ನಿವೇಶವನ್ನು ಕ್ಲಿಯರ್ ಆಗಿ ತೋರಿಸಿಲ್ಲ ಅಂತಂದ್ರೂ ಬಟ್ ನೋಡಿದಾಗ ಅನಿಸಬಹುದು ಅದು ಯಾವ ರೀತಿಯಂತ ಒಂದು ದೃಶ್ಯ ಇರಬಹುದು ಅಂತ ಹೇಳಿ. ಮಹಿಳಾ ಆಯೋಗದಿಂದ ಇದೊಂದು ಅಡೆತಡೆಯನ್ನು ಹುಡ್ಲಾಗಿತ್ತು. ಅದಾದ ನಂತರ ಈ ಒಂದು ಟಾಕ್ಸಿಕ್ ಸಿನಿಮಾ ಯಾವ ರೀತಿಯಾಗಿ ರಿಲೀಸ್ ಆಗುತ್ತೆ, ಹಾಗೆ ಈ ಟಾಕ್ಸಿಕ್ನ ಟೀಸರ್ಗಳನ್ನ ನೋಡ್ತಾ ಹೋದರೆ ಕುತೂಹಲದ ಮೇಲೆ ಕುತೂಹಲವನ್ನು ಇನ್ನೂ ಜಾಸ್ತಿ ಮಾಡ್ತಾನೆ ಇದೆ. ಹಾಗೆ ಈ ಒಂದು ಸಿನಿಮಾವನ್ನು ಆಗಸ್ಟ್ 16 ತನಕ ನಾವು ಕಾದು ನೋಡಬೇಕು. ಅದು ರಿಲೀಸ್ ಆದಮೇಲೆ ಈ ಎಲ್ಲ ಒಂದು ಪ್ರಶ್ನೆಗಳಿಗೆ ಉತ್ತರ ಸಿಗೋದು. ಹಾಗೆ ಸದ್ಯ ಈ ಒಂದು ಟೀಸರ್ ರಿಲೀಸ್ ಆಗಿದೆ. ಸೊ ಅಭಿಮಾನಿಗಳಂತೂ ಸಖತ್ ಎಂಜಾಯ್ ಮಾಡ್ತಾ ಇರ್ತಾರೆ. ಸೊ ಈ ಟೀಸರ್ನ ನೀವು ನೋಡಿದ್ರ, ಹಾಗೆ ನಿಮಗೆ ಈ ಟೀಸರ್ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನ ನಮಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ.